ಯಾವುದೇ ರೀತಿ ಯಾವುದೇ ಪಕ್ಷವಾಗಲಿ ಯಾವುದೇ ಬೇರೆ ಧರ್ಮದವರಾಗಲಿ ಕ್ರಿಶ್ಚಿಯನ್ ಮುಸಲ್ಮಾರಾಗಿ ಯಾರು ಬಂದು ಮಾತಾಡೋದಿಲ್ಲ. ನಿನ್ನೆ ರಾತ್ರಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡುವಾಗ ಗುವಾಹಟಿ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಕರ್ನಾಟಕದ ಹಲವು ಕಡೆ ಮುಸಲ್ಮಾನರು ಇದೊಂದು ವಿಜೃಂಭಿಸಿದ್ದಾರೆ, ಖುಷಿ ಪಟ್ಟಿದ್ದಾರೆ. ಏನೋ ಅವಾಗ ಸೈನಿಕರ ಮೇಲೆ ದಾಳಿ ಆದಾಗ ವಿಜೃಂಭಿಸಿದ್ರು, ಈಗ ಹಿಂದೂಗಳ ಮೇಲೆ ಆದಾಗ ವಿಜೃಂಭಿಸಿದ್ದಾರೆ. ಕಳೆದ ಒಂದು 15 ದಿನಗಳ ಹಿಂದೆ ಬೀದರ್ನಲ್ಲಿ ಶಿವಮೊಗ್ಗದಲ್ಲಿ ಸಿಇಟಿ ಪರೀಕ್ಷೆಯಲ್ಲಿ ಜನವರಿ ಕಳಿಸುವಂತ ಸಂದರ್ಭ ನಡೆದಿದೆ. ಮುಂದೆ ಹಣಿಮೇಲೆ ತೆಗಿಸ್ತಾರೆ, ನಮಗೂ ಬುರ್ಕ ಹಾಕಿಸ್ಬಿಡ್ತಾರೆ. ಆ ಸಂದರ್ಭ ನಾನು ಬಹಳ ದೂರ ಇಲ್ಲ, ನಾವೆಲ್ಲ ಜಾಗೃತರಾಗಬೇಕಾಗಿದೆ, ನಾವೆಲ್ಲ ಒಂದು ಕೊಡಬೇಕಾಗಿದೆ. ಈ ಒಂದು ಸಂದರ್ಭದಲ್ಲಿ 27 ಜನ ಭಾರತೀಯರು ಹಿಂದೂಗಳು ಏನು ಹತ್ಯೆಯಾಗಿದ್ದಾರೆ ಅವರಿಗೆ ಆತ್ಮಶಾಂತಿ ಸಿಗಬೇಕು, ನ್ಯಾಯ ಸಿಗಬೇಕಪ್ಪ ಅಂದ್ರೆ ಈಗ ಯಾವ ಧರ್ಮ ನೋಡಿ ಅವ್ರನ್ನ ಹತ್ಯೆ ಮಾಡಿದಲ್ಲ, ನಾವು ಧರ್ಮ ನೋಡಿ ವ್ಯಾಪಾರ ಮಾಡಬೇಕಾಗುತ್ತೆ ಅನ್ನೋ ಸಂದರ್ಭ ಈ ಭಾರತ ಬರೋದಿದೆ. ನಾವೆಲ್ಲ ಜಾಗೃತವಾಗಿರೋಣ, ಒಂದಾಗಿರೋಣ. ನಾಳೆ ಅದು ಏನು ಮೊನ್ನೆ ಶಿವಮೊಗ್ಗ ಮತ್ತು ಬೀದರ್ದಲ್ಲಿ ಜನವರಿ ತೆಗೆಸೋದಕ್ಕೆ ಇಲ್ಲಿ ನಗರ ಹಿಂದೂ ರಾಜ್ಯವರು ಒಂದು ಹೋರಾಟ ಕರೆದಿದ್ದಾರೆ. ನಾವೆಲ್ಲರೂ ಸೇರಿದಂತರು ಆ ಒಂದು ಹೋರಾಟಕ್ಕೆ ಹೋಗೋಣ. ಆ ಹೋರಾಟ ಬೆಂಬಲ ಕೇಳುತ್ತೆ ನಾನು ಅದೇ ಮಾತ್ರ. ಒಂದು ಭಾರತ ದೇಶದಲ್ಲಿ ನಾವೇನೊಂದು ಭಾರತ ದೇಶದ ಸ್ವರ್ಗ ಅಂತ ಏನು ಹೇಳ್ತಿದ್ದೆವು, ಅಂತ ಒಂದು ಸ್ಥಳದಲ್ಲಿ ಈ ಪ್ರವಾಸಿ ಮಂದಿರದಲ್ಲಿರ್ತಕ್ಕಂಥ ನಮ್ಮ ಹೋಗಿರ್ತಕ್ಕಂಥ ಭಾರತೀಯರನ್ನು ಮತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಭಾರತೀಯ ಒಂದು ದೇಶಾಭಿಮಾನಿ ಇರ್ತಕ್ಕಂಥ ನೋಡಿದ್ರಪ್ಪ ಅಂತಂದ್ರೆ ಎಲ್ಲರೂ ಕೂಡ ಮನಬಿಡಿಯುವಂತ ಗುರುತು ಹೆಸರ. ಯಾಕಪ್ಪ ಅಂತಂದ್ರೆ ಇದೇ ರೀತಿಲಿ ನಾವೇನಾದರೂ ಒಂದು ಪುಲ್ವಾಮ್ ದಾಳಿ ಆಗಿರ್ಬೋದು, ನಾವೆಲ್ಲ ಶತಮಾನಗಳಿಂದ ನೋಡ್ಕೊಂಡು ಬಂದ್ರೆ ಪ್ರತಿಯೊಂದು ಕೂಡ ಹತ್ಯೆ ಮಾಡುವಂತ ಸಂಚ ಯಾವಾಗಲೂ ರೂಪಿಸ್ಕೊಂಡೇ ಬಂದಿದ್ದಾರೆ. ಅದಕ್ಕೆ ಬಂಧುಗಳೇ, ನಾವೆಲ್ಲರೂ ಕೂಡ ಜಾಗೃತರಾಗಬೇಕಾಗ್ಯದ. ನಾವೆಲ್ಲರೂ ಕೂಡ ಭಾರತೀಯರು ಒಗ್ಗಟ್ಟಾಗಬೇಕಾಗ್ಯದ. ನಮ್ಮ ಧರ್ಮ ಉಳಿಬೇಕು, ನಾವು ಹಿಂದುತ್ವ ಉಳಿಬೇಕು. ಅಂದಾಗ ಮಾತ್ರ ನಾವೊಂದು ಶಕ್ತಿ ಮುಂದಿನ ದಿನಮಾನದಲ್ಲಿ ಒಳ್ಳೆ ರೀತಿಯಲ್ಲಿ ಬದುಕಬೇಕಾಗ್ತದೆ. ಒಳ್ಳೆ ರೀತಿಯಲ್ಲಿ ನಾವೇನಾದ್ರೂ ಬದುಕಬೇಕಪ್ಪ ಅಂತಂದ್ರೆ ನಾವು ಈಗಾಗಲೇ ಒಗ್ಗಟ್ಟಾಗಬೇಕಾಗ್ತದೆ. ಬಂಧುಗಳೇ, ನಮ್ಮ ಹಿತಶತ್ರುಗಳು ಬೇರೆ ದೇಶದಲ್ಲಿಲ್ಲ, ನಮ್ಮ ದೇಶದಲ್ಲಿ ಅದರ ಬಂಧುಗಳೇ. ಯಾಕಪ್ಪ ಅಂತಂದ್ರ ಇಂಥ ಒಂದು ದಾಳಿಗೆ ನಮ್ಮ ಇರ್ತಕ್ಕಂಥ ಒಂದು ಭಾರತೀಯ ಮುಸ್ಲಿಮರು ಏನದ, ಆ ಭಾರತೀಯ ಮುಸಲ್ಮಾನರಲ್ಲಿ ಇರ್ತಕ್ಕಂಥ ಒಂದು ಟೆರರಿಸ್ಟ್ ಮೈಂಡ್ ಏನದ, ಅವ್ರು ನೋಡ್ರಿ ಅವರೇ ಅವತ್ತು ಅವರೇ ಕಾರಣ. ಬಂಧುಗಳೇ, ನಾವೆಲ್ಲರೂ ಕೂಡ ನೆನಪಿಡಬೇಕು, ನಮ್ಮ ಭಾರತದ ಇತಿಹಾಸದಲ್ಲಿ ಯಾವ ರೀತಿಯ ಒಂದು ಕೃತ್ಯ ಹಚ್ಚಾರಪ್ಪ ಅಂತಂದ್ರ ನಾವು ಯಾವ ರೀತಿಯಲ್ಲಿ ಏನೇ ಒಂದು ಕೃತ್ಯಕ್ಕೆ ನಾವು ಸವಾಲಾಗಿ ಎದುರಿಸಬೇಕಪ್ಪ ಅಂತಂದ್ರ ಆ ಉಗ್ರಗಾಮಿಗಳೇನದಾರ ಅವರ ತಂದೆ ತಾಯಿನ ಹತ್ಯೆ ಮಾಡಬೇಕು, ಅವ್ರ ಕುಟುಂಬನ ಹತ್ಯೆ ಮಾಡಬೇಕು. ಅವಾಗ ಮಾತ್ರ ಮನಸ್ಸು ಶಾಂತಿ. ಯಾಕಪ್ಪ ಅಂತಂದ್ರ ಅಂತ ಒಂದು ಇಂಥವ್ರು 100 ಹಿಡಿತಾರ, 1000 ಹಿಡಿತಾರ, ಲಕ್ಷ ಗಟ್ಟಲೆ ಹಿಡಿತಾರ. ಬಂಧುಗಳೇ, ನಾವು ಕುಟುಂಬಕ್ಕೆ ಒಂದಾಕರ ಮಾತ್ರ ಅದು ಏನೇನಾದ್ರೂ ಮುಂದಿನ ದಿನಮಾನದಲ್ಲಿ ಪುಲ್ವಾಮ್ ದಾಳಿ ಆಗಿರ್ಬೋದು, ಈ ಬರ್ತಕ್ಕಂಥ ದಾಳಿ ಆಗಿರ್ಬೋದು, ಮುಂದಿನ ದಾಳಿನೂ ಕೂಡ ಆಗಿರ್ಬೋದು, ಇಂಥ ಒಂದು ತಡೆಗಟ್ಟಕ್ಕೆ ನಾವೇನಾದ್ರೂ ಸಾಧ್ಯ ಆಗ್ತದೆ. ಬಂಧುಗಳೇ, ನಮ್ಮಲ್ಲಿ ಇರ್ತಕ್ಕಂಥ ಒಂದು ಕಮ್ಯುನಿಟಿ ಮೈಂಡ್ ಏನದ, ನಮ್ಮಲ್ಲಿ ಇರ್ತಕ್ಕಂಥ ನಕ್ಸಲರ್ ಮೈಂಡ್ ಏನದ, ಅದು ಬಹಳ ದೊಡ್ಡದು ಭಯೋತ್ಪಾದಕ. ನಾವಿರ್ತಕ್ಕಂಥವ್ರಿಗೆಲ್ಲರೂ ಕೂಡ ಒಂದು ಭಯ ವಾತಾವರಣ ಇದ್ದೀವಿ. ನಮ್ಮಲ್ಲಿ ಇರ್ತಕ್ಕಂಥ ಒಂದು ಏನು ಭಾರತ ದೇಶದಾಗಿರ್ತಕ್ಕಂಥ ಒಂದು ಉಗ್ರಗಾಮಿಗಳದ ಪ್ರತಿಯೊಂದು ರಾಜ್ಯದಾಗ ಆಗಿರ್ಬೋದು, ಪ್ರತಿಯೊಂದು ದೇಶದಲ್ಲಿ ಗಡಿಭಾಗದಾಗ ಆಗಿರ್ಬೋದು. ಯಾಕಪ್ಪ ಅಂತಂದ್ರ ಒಳಸಂಚು ರೂಪ ಮಾಡಕ್ಕಾರ ನಮ್ಮ ಇರ್ತಕ್ಕಂಥ ಭಾರತೀಯ ಒಬ್ರು ಸಪೋರ್ಟ್ ಮಾಡ್ಬೇಕಾರ ಮಾತ್ರ ನಮ್ಮ ದೇಶದಲ್ಲಿ ಬರ್ತಾರ ಅವರು. ಬಂಧುಗಳೇ, ಇಲ್ಲಿರ್ತಕ್ಕಂಥ ಭಯೋತ್ಪಾದಕರನ್ನು ಮೊದಲು ಹೊಡಿಬೇಕು. ಇಲ್ಲಿರ್ತಕ್ಕಂಥ ಭಯೋತ್ಪಾದಕರ ಇರ್ತಕ್ಕಂಥ ಸಪೋರ್ಟ್ ಮಾಡಿರ್ತಕ್ಕಂಥವ್ರಿಗೆ ಜೀವಾವಧಿ ಆಗಿರ್ಬೋದು, ಗಲ್ಲು ಶಿಕ್ಷೆ ಕೊಡಬೇಕು. ಅಂದಾಗ ಮಾತ್ರ ಇದು ನಿಂದಿರ್ತದ. ಬಂಧುಗಳೇ, ಇದೇ ರೀತಿಯಲ್ಲಿ ಮುಂದುವರೆದ್ರೆ ನಾವು ಮುಂದಿನ ದಿನಮಾನದಾಗ ನಾವು ಜೀವನ ಮಾಡೋದು ಕೂಡ ಅಷ್ಟೇ ಕಷ್ಟ ಆಗ್ತದೆ. ನಾವೆಲ್ಲರೂ ಕೂಡ ಒಂದಾಗಲು ಇದೇ ರೀತಿಯಲ್ಲಿ ನಾವು ಒಂದಾದಾಗ ಮಾತ್ರ ಭಾರತ ದೇಶ ಉಳಿತದೆ. ನಮ್ಮಲ್ಲಿರ್ತಕ್ಕಂಥ ಏನೊಂದು ನಮ್ಮ ಕಟ್ಟೆಲೇ ಇರಬಹುದು, ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಒಂದು ಏನು ಕಮ್ಯುನಿಟಿ ಮೈಂಡ್ ಅದ